ಜಿಲ್ಲೆಯ ಮಣ್ಣಿನ ಮಗ ಶ್ರೀಯುತ ದೇವರಾಜ್ ಸರ್ IPS ರವರು ಇವತ್ತು ಇವರು ಕೇವಲ IPS ಆಗಿ ಅಲ್ಲ, ಒಬ್ಬ ರೈತರಿಗೆ ಮಾದರಿ ರೈತರಾಗಿ ಕೂಡ ಇವತ್ತು ಕೋಲಾರ ಜಿಲ್ಲೆಯನ್ನು ಹೆಸರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಕೋಲಾರ ಅಂತ ಹೇಳಿದ್ರೆ ಟೊಮೊಟೊ ಹಣ್ಣು ತರಕಾರಿಗಳಿಗೆಲ್ಲ ವಿಶೇಷವಾದ ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ಬರೀ ರೈತರು ಟೊಮೊಟೊ ಹಣ್ಣು ತರಕಾರಿ ಬೆಳೆಯೋದನ್ನು ಬಿಟ್ಟು ಅದ್ರ ಜೊತೆಗೆ ಇವತ್ತು ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಬಟರ್ ಫ್ರೂಟ್ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಈ ರೀತಿ ನಾನಾ ರೀತಿ ಬೆಳೆಗಳನ್ನ ಬೆಳೆದು ರೈತರು ಇನ್ನಷ್ಟು ಯಶಸ್ವಿ ಆಗಲಿ ಅನ್ನೋಂಥದ್ದು ಮಾದರಿಯಾಗಿ ಜಿಲ್ಲೆಗೆ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥ ನಮ್ಮ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ IPS ಆಗಿರ್ತಕ್ಕಂಥ ದೇವರಾಜ್ ಸರ್ ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು. ಅದ್ರ ಜೊತೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಅಭಿಮಾನಿಗಳು ಹೆಚ್ಚಾಗಿ ಪಡೆದಿರ್ತಕ್ಕಂಥ ದೇವರಾಜ್ ಸರ್ ಅವರಿಗೆ ಆ ಭಗವಂತ ಆಯುಷ್ ಆರೋಗ್ಯವನ್ನು ನೀಡಿ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತೇಳಿ ತಾಯಿ ಕೋಲಾರಮ್ಮನಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇಂದು ನಮ್ಮ ಚಿನ್ನದ ನಾಡಿನ ಹೆಮ್ಮೆಯ ಮಣ್ಣಿನ ಮಗ ದಕ್ಷ ಪೊಲೀಸ್ ಅಧಿಕಾರಿಗಳಾದಂಥ ಡಿ ದೇವರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಕೋಲಾರ ನಗರ ಧರ್ಮರಾಯ ನಗರದಲ್ಲಿರ್ತಕ್ಕಂಥ ಉದ್ಯಾನವನದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತದಲ್ಲಿ ನಾವಿಲ್ಲಿ ಕನ್ನಡ ಸೇನೆ ಜಿಲ್ಲಾ ಘಟಕ ಮತ್ತು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ವತಿಯಿಂದ ಎಲ್ಲ ಸ್ನೇಹಿತರು ಒಗ್ಗೂಡಿ ಇಲ್ಲಿ ಪಕ್ಷಿಗಳಿಗೆ ಹಣ್ಣು ಕೊಡುವಂಥ ಗಿಡಗಳನ್ನು ಅವ್ರ ಹೆಸರಿನಲ್ಲಿ ನೆಟ್ಟು ಅವ್ರ ಹುಟ್ಟುಹಬ್ಬ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ವಿ. ಅವರು ಈಗಾಗಲೇ ಸೇವೆಯಲ್ಲಿ ಸಾಕಷ್ಟು ಹೆಸರು ಗಳಿಸಿ ನಮ್ಮ ಕೋಲಾರಕ್ಕೆ ಹೆಸರು ತಂದಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಭಾಗದ ಶಾಸಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಬಯಕೆ. ಅವರ ಸೇವಾ ಮನೋಭಾವವನ್ನು ಕಂಡು ನಾವೆಲ್ಲ ಅವರ ಅಭಿಮಾನಿಗಳಾಗಿದ್ದೀವಿ. ದೇವರು ಅವರಿಗೆ ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನ ಲಭಿಸಲಿ ಅಂತ ತಾಯಿ ಕೋಲಾರನಲ್ಲಿ ಬೇಡ್ಕೊಳ್ತೇನೆ. ಕೋಲಾರ ಜಿಲ್ಲೆಯ ಪೂರ್ವ ವಲಯದ DCP ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ದೇವರಾಜ್ ಸರ್ ಅವರು ಅವರ ಇಂದು ಹುಟ್ಟುಹಬ್ಬನ ಈ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಈ ಉದ್ಯಾನವನದಲ್ಲಿ ಈಗ ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂಥೇಳಿ ನಾವು ಗಿಡ ನೆಡೋದ್ರ ಮೂಲಕ ಅವರೊಂದು ಹುಟ್ಟುಹಬ್ಬನ ಆಚರಣೆ ಮಾಡುವಂಥದ್ದು ವಾತಾವರಣನ ಈ ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ವಿ. ಅದರಲ್ಲಿ ಭಾಳ ಗಿಡ ನೆಡೋ ವಿಚಾರದಲ್ಲಿ ಅವ್ರಿಗೂ ಸಹ ಆಸಕ್ತಿ ಇರೋದರಿಂದ ಈ ಒಂದು ಕಾರ್ಯಕ್ರಮನ ನಾವು ಇಲ್ಲಿ ಯಶಸ್ವಿಯಾಗಿ ನಡೆಸಬೇಕು ಅಂಥೇಳಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಈ ಕೋಲಾರ ಜಿಲ್ಲೆಯನ್ನು ಹಸಿರೀಕರಣಗೊಳಿಸುತ್ತಾ ಅವ್ರ ಆಸಕ್ತಿ ಸಹ ಇನ್ನೂ ನಮ್ಮ ಜೊತೆ ಬೆಳಿಬೇಕು. ಮುಂದೆ ಈ ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹಸಿರೀಕರಣಗೊಳಿಸುವಂಥ ಅವರು ನಾವೆಲ್ಲರೂ ಸೇರಿ ಒಂದು ಒಟ್ಟಿಗೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಶುಭ ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.